ಅಜ್ಜಿ ಏನೋ ಜಾನು, ನೀನು ನನ್ನ ಹತ್ರ ಮಾತಾಡೋದು ಬಂದೇನಪ್ಪ. ಯಾಕೆ ಬೇಜಾರಲ್ಲಿದ್ದೀಯಾ? ಏನಾಯ್ತಪ್ಪ? ಅಜ್ಜಿ, ನನ್ನ ಜೀವನ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮುಂದೆ ಹೆಜ್ಜೆ ಇಟ್ಟರೆ ಮುಳ್ಳು, ಹಿಂದೆ ತಿರುಗಿದ್ರೆ ಬೆಂಕಿ, ನಿಂತಿರೋ ಜಾಗದಲ್ಲಿ ಬಿರುಕು. ಏನು ಮಾಡಬೇಕೋ ಒಂದು ಗೊತ್ತಾಗ್ತಿಲ್ಲ ಅಜ್ಜಿ. ಏನಾಯಿತು ಅಂತ ಹೇಳು. ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀಯಾ? ಸುಳ್ಳು? ಅಪ್ಪ ಜಯಂತ್ ಅವ್ರಿಗೆ ಫೋನ್ ಮಾಡಿ ಮನೆಗೆ ಕರೆಸ್ತೀನಿ ಅಂತ ಹೇಳಿದ್ರು. ಏನೋ ಆ ರಾಕ್ಷಸನ್ನ ಕರೆಸ್ತಿದಾರ? ಯಾಕೆ? ಇನ್ಯಾಕಜ್ಜಿ, ಅವ್ರ ಜೊತೆ ನನ್ನನ್ನು ಕಳ್ಸಕ್ಕೆ. ಅಯ್ಯೋ ದೇವ್ರೆ, ಮತ್ತೆ ನೀನು ಅಲ್ಲಿಗೆ ಹೋಗ್ತೀಯ? ನೋಡು, ಅವನು ಸರಿ ಇಲ್ಲ, ನಿನಗೇನಾದರೂ ಮಾಡಿಬಿಡ್ತಾನೆ ಕಣ. ಅಜ್ಜಿ, ಹೋಗಲ್ಲ ಅಂತ ನಾನು ಹೇಗೆ ಹೇಳೋಕ್ಕಾಗತ್ತೆ ಹೇಳು? ಮನೆಯವರಿಗೆ ಜಯಂತ್ ಅವ್ರು ಹೇಗೆ ಅಂತ ಗೊತ್ತಿಲ್ವಲ್ಲ. ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒತ್ತಾಡ್ತಾ ಇದ್ದೀನಿ ನಾನಿಲ್ಲಿ. ಜಾನು, ನೀನು ಹೆದರ್ಕೋಬೇಡ. ಎಲ್ಲ ಸತ್ಯನೂ ಎಲ್ರಿಗೂ ನಾನೇ ಹೇಳ್ಬಿಡ್ತೀನಿ ಕೇಳೋ. ನಾನೀಗಿರೋದಕ್ಕೂ ಅವನೇ ಕಾರಣ ಅಂತ ಎಲ್ಲರಿಗೂ ಹೇಳ್ಬಿಡ್ತೀನಿ. ಪ್ಲೀಸ್, ನೀನು ಅದನ್ನೆಲ್ಲ ಏನು ಮಾಡಬೇಡ. ಇವಾಗ ನಿನ್ನ ಪ್ರಜ್ಞೆ ಬಂತು ಅಂತ ಹೇಳಿ ಜಯಂತ್ ಅವ್ರ ಬಗ್ಗೆ ಎಲ್ಲ ಹೇಳಿಬಿಟ್ರೆ ಅಪ್ಪ ಅಮ್ಮಂಗೆ ಎಷ್ಟು ಬೇಜಾರಾಗಲ್ಲ ಹೇಳು? ಈಗ ತಾನೇ ನಾನು ಬಂದಿದ್ದೀನಿ ಅಂತ ಎಲ್ಲರೂ ಎಷ್ಟು ಸಂತೋಷದಲ್ಲಿದ್ದಾರೆ. ಅದನ್ನ ನಾನು ಮತ್ತೆ ಕಿತ್ಕೊಳ್ಳ? ಅಲ್ಲಮ್ಮ, ಸತ್ಯ ಯಾರಿಗೂ ಹೇಳ್ದೆ ಹೋದರೆ ಯಾವಾಗ ಗೊತ್ತಾಗುತ್ತೆಮ್ಮ? ಅಜ್ಜಿ, ಇದು ನನ್ನ ಸಮಸ್ಯೆ, ನಾನೇ ಹೇಗೋ ಬಗೆಹರಿಸ್ಕೋತೀನಿ. ಹೇಗೆ ಬಗೆಹರಿಸ್ಕೊತೀಯಮ್ಮ? ಹೇಳೋ. ನೋಡು, ನಿಮ್ಮ ಅಪ್ಪ ಅಮ್ಮನಿಗೆ ನೀನೇನು ಹೇಳ್ದೆ ಹೋದರೆ ಅವನೇ ಒಳ್ಳೆಯವನು ಅಂತ ತಿಳ್ಕೊಂಡಿರ್ತಾರೆ, ಗೊತ್ತಾ? ಮತ್ತೆ ನಿನ್ನನ್ನು ಅವನ ಹತ್ರಕ್ಕೆ ಕಳಿಸ್ತಾರೆ. ನೀನು ಅವನ ಹತ್ರ ಹೇಗೆ ಬಾಳ್ತೀಯ ಮಗಳೇ? ಹೇಗೆ ಬಾಳ್ತೀಯೋ? ಹೇಳಿದ್ನಲ್ಲ ಅಜ್ಜಿ, ನಾನು ಹೇಗೋ ಇದನ್ನು ಬಗೆಹರಿಸ್ಕೋತೀನಿ. ನೀನು ತಲೆ ಕೆಡ್ಸ್ಕೋಬೇಡ. ಆದರೆ ನೀನು ನನಗೊಂದು ಮಾತು ಕೊಡಬೇಕು. ಏನದು? ನೀನು ಈ ಥರ ನಮ್ಮ ಮನೇಲಿ ಯಾರಿಗೂ ನೋಡೋಕ್ಕಾಗ್ತಿಲ್ಲ. ಅಪ್ಪ ಅಮ್ಮಂಗಂತೂ ನಿಂದೇ ಯೋಚನೆ ಆಗೋಗಿದೆ. ಅದಕ್ಕೆ ಇನ್ನೂ ನೀನು ಹೀಗೆ ಇರೋದು ಸರಿ ಅನಿಸ್ತಿಲ್ಲ ನನಗೆ. ನೀನು ಸರಿ ಹೋಗಿದ್ಯಾ ಅಂತ ನನ್ನ ಮನೆಯವ್ರಿಗೆಲ್ರಿಗೂ ಹೇಳ್ತೀನಿ. ಆದರೆ ನೀನು ಜಯಂತ್ ಅವ್ರ ಬಗ್ಗೆ ಮಾತ್ರ ಬಾಯಿ ಬಿಡಬಾರ್ದು, ಇಲ್ಲ ಅಂದರೆ ನನ್ನ ಮೇಲೆ ಆಣೆ. ಅದು ಹೇಗಾಗುತ್ತೆ? ಅವನ ಬಗ್ಗೆ ನಾನು ಹೇಳೇ ಹೇಳ್ತೀನಿ, ಗೊತ್ತಾ? ಪ್ಲೀಸ್ ಅಜ್ಜಿ, ನನ್ನ ಮಾತು ಕೇಳು. ನೀನು ದಯವಿಟ್ಟು ಏನೂ ಹೇಳಬೇಡ, ನನಗೆ ಪ್ರಾಮಿಸ್ ಮಾಡು. ಅಪ್ಪ, ಅಮ್ಮ, ಅಕ್ಕ, ಬೇಗ ಬನ್ನಿ. ಅಜ್ಜಿ ಮಾತಾಡ್ತಾ ಇದ್ದಾರೆ. ಏನಾಯ್ತು ಮಗಳೇ? ಅಪ್ಪ, ಅಜ್ಜಿ ಕಂಡ್ಬಿಟ್ರು, ಮಾತಾಡ್ತಿದ್ದಾರೆ. ಮಾತಾಡಿದ್ರಾ? ಹೌದು. ಅಮ್ಮ, ನಾನುಮ್ಮ ನಿನ್ ಮಗ ಸೀನಾ ಬಂದಿದ್ದೀನಿ. ಲಕ್ಷ್ಮಿ, ಡಾಕ್ಟರ್ ಫೋನ್ ಮಾಡಿ ಬರ್ತೀನಿ.
ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಈ ವಯಸ್ಸಲ್ಲೂ ಇವ್ರ ಗುಂಡಿಗೆ ಇಷ್ಟು ಗಟ್ಟಿ ಇದೆ ಅಂದರೆ ನಂಬಕ್ಕಾಗಲ್ಲ ಶ್ರೀನಿವಾಸ್ ಅವರೇ. ಬಿ ಪಿ ಎಲ್ಲ ನಾರ್ಮಲ್ ಇದೆ, ಇನ್ನೇನು ತೊಂದರೆ ಇಲ್ಲ. ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ ಯು. ಕೊನೆ ಗಳಿಗೆಯಲ್ಲಿ ಹಿಂಗಾದ್ರಲ್ಲ ಅಂತ ತುಂಬ ದುಃಖ ಆಗ್ತಾ ಇತ್ತು. ಸರಿ ಹೋದ್ರಲ್ಲ. ಮುಂಚೆ ನಾನು ಬರ್ಕೊಟ್ಟಿದ್ನಲ್ಲ ಟ್ಯಾಬ್ಲೆಟ್ಸ್ನ, ಇನ್ನೂ 15 ದಿನ ಅದನ್ನೇ ಕಂಟಿನ್ಯೂ ಮಾಡಿ. 15 ದಿನ ಆದಮೇಲೆ ಮತ್ತೆ ಬಂದು ಮಾತ್ರೆ ಏನಾದ್ರು ಬದಲಾಯಿಸ್ಬೇಕಾ ಹೇಳ್ತೀನಿ. ಸರಿ ಡಾಕ್ಟ್ರೆ. ನಾನಿನ್ನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟ್ರೆ. ಅಮ್ಮ, ನೀನು ಹಿಂಗೆ ಮಲಗಿದ್ದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿರ್ಲಿಲ್ಲಮ್ಮ. ಈಗ ಗುಣ ಆಯ್ತಲ್ಲ, ಭಗವಂತನ ಕೃಪೆ. ನನಗೆ ತುಂಬ ಖುಷಿ ಆಗ್ತಾ ಇದೆಯಮ್ಮ. ಹೌದತ್ತೆ, ನೀವು ಲವಲಕಿಯಿಂದ ಮಾತಾಡ್ತಾ ಇದ್ದಿದ್ದು ಮಾತುಗಳನ್ನ ಕೇಳಿ ಎಷ್ಟು ದಿವಸಗಳಾಗೋಯ್ತು. ಇನ್ಮೇಲೆ ನೀವು ನಗ್ನಗ್ತಾ ಓಡಾಡ್ಕೊಂಡು ಮಾತಾಡ್ಕೊಂಡಿರ್ಬೇಕು. ಲಕ್ಷ್ಮಿ, ನಾನು ಹುಷಾರಾಗಿದ್ದೀನಿ. ಇನ್ಮೇಲೆ ಮಾತಾಡ್ತಾ ಇರ್ತೀನಿ. ಶೀನಾ, ಎಲ್ಲರೂ ಹೇಗಿದ್ದೀರಪ್ಪ? ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ಈಗ ನೀನು ಹುಷಾರಾದಿಯಲ್ಲ, ನಾವೆಲ್ಲ ಇನ್ನೂ ಖುಷಿಯಾಗಿ ಇನ್ನೂ ಚೆನ್ನಾಗಿರ್ತೀವಿ. ಸಂತು, ವೀಣಾ ಎಲ್ಲಿದ್ದಾರಪ್ಪ? ಎಲ್ಲಿದ್ದಾರೋ? ಸಂತು ಹೊಸ ಮನೆ ಕಟ್ಟಿಸ್ತಾಮ. ಅವನ ಜೊತೆ ವೀಣಾ, ಚಿರು ಇಬ್ರು ಹೊಸ ಮನೇಲಿದ್ದಾರೆ. ಹರೀಶು, ಚಿಂಚನ ಹೇಗಿದ್ದಾರಪ್ಪ? ನಮ್ಮ ಸಿಂಚನ ಗರ್ಭಿಣಿ, ತವ್ರ ಮನೆಗೆ ಹೋಗಿದ್ದಾಳೆ. ಹರಿನೂ ಅವಳ ಜೊತೆನೆ ಹೋಗಿದ್ದಾನಮ್ಮ. ಚಿಂಚನ ತಾಯಿ ಆಗ್ತಿದ್ದಾಳ? ಇವಾಗ ಹೇಗಿದ್ದಾಳ? ಚೆನ್ನಾಗಿದ್ದಾಳತ್ತೆ. ವೆಂಕಿ ಎಲ್ಲೋ? ಇಲ್ಲೇ ಇದ್ದಾನೆ. ಬಾರು.